ಗ್ರಾಮದಲ್ಲಿ ಸವರ್ಧತೆಯಾಗಿ ಎಲ್ಲರೂ ವಿಜೃಂಭಣೆಯಿಂದ ದುರ್ಗಾದೇವಿ ಹಾಗೂ ಬ್ರಹ್ಮದೇವರ ಜಾತ್ರಾ ಮಹೋತ್ಸವವನ್ನು ಮರಕುಂಬಿ ಗ್ರಾಮದಲ್ಲಿ 2 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮರಕುಂಬಿ ಗ್ರಾಮದ ಸಕಲ ದೈವ ಬಾಂಧವರು ಹಾಗೂ ಊರಿನ ಎಲ್ಲರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ದುರ್ಗಾದೇವಿ ಜಾತ್ರೆಯನ್ನ 5 ಮೂರ್ತಿ ಪ್ರತಿಷ್ಠಾಪನೆ ಆಗಿ 5 ವರ್ಷಗಳ ನಂತರ ಪ್ರಪ್ರಥಮವಾಗಿ ನಮ್ಮ ಗ್ರಾಮದಲ್ಲಿ ನಾವು ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನಿಮ್ಮೆಲ್ಲರಿಗೆ ನಮ್ಮ ಗ್ರಾಮದ ಎಲ್ಲ ಸುತ್ತಮುತ್ತಲ ಹಳ್ಳಿನ ಎಲ್ಲ ಗ್ರಾಮದವರು ನಮಗೆ ಸಹಕಾರ ಮಾಡಿ ಈ ಜಾತ್ರೆಯ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ರೈತ ಬಾಂಧವರಿಗೂ, ಅಣ್ಣ ತಮ್ಮಂದಿರಿಗೂ, ಪೂಜ್ಯರಿಗೂ ಮತ್ತು ತಾಯಂದಿರಿಗೂ, ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ತಾಯಂದಿರು ಒಂದು ಉಡಿಯಕ್ಕೆ ಹಾಕಿಕೊಂಡು ಗುಡ್ಡೆಕಲ್ಲ ಹಾಕಿ ಹೋಗಿರುವುದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಸಹಕರಿಸಿದ ಎಲ್ಲ ಇಲಾಖೆ ಮಾಧ್ಯಮದವರಿಗೂ, ಆಮೇಲೆ ಪತ್ರಕರ್ತರಿಗೂ, ಊರಿನ ಎಲ್ಲ ತಂದೆ ತಾಯಿಗೆ ವಂದಿಸಿ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗೋತ್ರಿ ತಾಲೂಕಿನ ಕೆಸರಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮರಕುಂಬಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಬಗ್ಗೆ ಹಿರಿಯರ ಅನಿಸಿಕೆಗಳು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಮರಕುಂಬಿ ಗ್ರಾಮ ಕೆಸರಟ್ಟಿ ಪಂಚಾಯತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಮತ್ತು ಭೇದ ಭಾವ ಇಲ್ಲದೇ ಭಾವಕತೆಯಿಂದ ಎಲ್ಲರೂ ಸೇರಿಕೊಂಡು ಈ ಮೊಹರಂ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಈ ದಿನ ನಮ್ಮೂರಲ್ಲಿ ಕತ್ತಲ ರಾತ್ರಿ ಅಂತೇಳಿ ಸ್ಪೆಷಲ್ ಡೇ, ಇವತ್ತು ನಮ್ಮದು ಸ್ಪೆಷಲ್ ದಿನ ಆಗಿರ್ತದೆ. ಎಲ್ಲ ಜನಾಂಗದವರು ಸೇರಿಕೊಂಡು ಒಂದು ರಾತ್ರಿ ಎಲ್ಲ ದಿನ ಪೂರ್ತಿ ಕುಪ್ಪಳಿಸುತ್ತಾ ತಮಟೆ ಸೌಂಡಿಗೆ ಹೆಜ್ಜೆಯನ್ನು ಹಾಕುತ್ತಾ ಈ ಹಬ್ಬವನ್ನು ಆಚರಿಸುತ್ತೇವೆ. ಮತ್ತು ಯಾವುದೇ ರೀತಿಯ ತೊಂದರೆ ಆಗದೇ ನಮ್ಮಿಂದಿರ್ತಕ್ಕಂಥ ಎಲ್ಲ ಹಿರಿಯರು ಸೇರಿಕೊಂಡು ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. Avid rock.